ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ಮೇಶ್ ನಾಯಕ್. ವೀಕ್ಷಕರೇ, ನಮ್ಮ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಆ್ಯಂಡ್ ಈ ಒಂದು ಜಸ್ಕಾಂ ಇಲಾಖೆ ಪ್ರಕಟಣೆ ಏನಪ್ಪ ಅಂತಂದರೆ, ನೀವು ಇಷ್ಟು ದಿನ ಏನು ಗೃಹ ಜ್ಯೋತಿನ ಯೂಸ್ ಮಾಡ್ತಾ ಇದ್ದೀರಾ, ಈ ಇಷ್ಟು ದಿನ ಗೃಹ ಜ್ಯೋತಿನ ಬಳಕೆ ಮಾಡ್ಕೊಂಡಿದ್ರೆ ಈ ಒಂದು ಯೋಜನೆಯ ಅಪ್ಗ್ರೇಡನ್ನು ತಂದಿದ್ದಾರೆ. ಇವಾಗ ಗೃಹ ಜ್ಯೋತಿ ಕೂಡ ನೀವು ಅಪ್ಗ್ರೇಡ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಈ ಯೋಜನೆ ನೀವು ಪರಿಪೂರ್ಣವಾಗಿ ಮತ್ತೆ ಮುಂದುವರಿಬೇಕಂತಂದರೆ ಜಸ್ಕಾಂ ಇಲಾಖೆಯವರು ಮನೆಗೆ ಬಂದು ಸಮೀಕ್ಷೆ ಕೂಡ ಮಾಡ್ತಾ ಇದ್ದಾರೆ. ಈ ಗೃಹ ಜ್ಯೋತಿನ ಯಾವೆಲ್ಲ ದಾಖಲಾತಿಗಳು ಕೊಟ್ಟು ನೀವು ಮತ್ತೆ ಇದನ್ನು ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಜಸ್ಕಾಂ ಇಲಾಖೆ ಸಿಬ್ಬಂದಿಗಳು ನಮ್ಮ ಜೊತೆಲಿದ್ದಾರೆ. ಸೊ ಮಾತಾಡ್ಸೋಣ, ಇದ್ರ ಬಗ್ಗೆ ಏನಂತ ಕೇಳೋಣ. ಸರ್ ನಮಸ್ಕಾರ. ವಿದ್ಯುತ್ ಬಳಕೆದಾರರಿಗೆ ಈ ನಮ್ಮ ಜಸ್ಕಾಂ ಕಂಪ್ನಿಯಿಂದ ಗೃಹಜ್ಯೋತಿ ಫಲಾನುಭವಿಗಳಿಗೆ ಇನ್ನೊಂದು ಪರಿಶೀಲನೆ ನಡೀತಾ ಇದೆ. ಆ ನಿಮಿತ್ತವಾಗಿ ತಾವೆಲ್ಲರೂ ದಾಖಲಾತಿಗಳನ್ನು ತೆಗೆದಿಟ್ಟುಕೊಳ್ಳಬೇಕು. ಆಧಾರ್ ಕಾರ್ಡು, ವೋಟರ್ ಐ ಡಿ, ರೇಷನ್ ಕಾರ್ಡು, ಪಾಸ್ಪೋರ್ಟು, ಪಾನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಇಟ್ಟುಕೊಳ್ಬೇಕು. ನಮ್ಮ ಮೀಟರ್ ರೀಡರ್ ತಮ್ಮ ಮನೆಗೆ ಬರ್ತಾ ಇದ್ದರೆ ಎಲ್ಲ ಮಾಹಿತಿಗಳನ್ನು ಸರಿಯಾದ ನೀಡಿದಲ್ಲಿ ಗೃಹಜ್ಯೋತಿ ಲಾಭವನ್ನು ಪಡೆಯಬೇಕಾಗಿ ಎಲ್ಲ ವಿದ್ಯುತ್ ಬಳಕೆದಾರರಲ್ಲಿ ಮನವಿ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ ಈ ಒಂದು ಮಸ್ಕಿ ಜಸ್ಕಾಂ ಇಲಾಖೆ ವತಿಯಿಂದ. ಆ್ಯಂಡ್ ನೀವು ಏನಾದರೂ ಗೃಹ ಜ್ಯೋತಿನ ಅಪ್ಗ್ರೇಡ್ ಮಾಡಿಕೊಂಡು ಈ ಒಂದು ಯೋಜನೆ ಪರಿಪೂರ್ಣ ಮತ್ತೆ ನೀವು ಲಾಭ ಪಡಿಬೇಕಂತಂದರೆ ಜಸ್ಕಾಂ ಇಲಾಖೆ ಸಿಬ್ಬಂದಿಗಳು ಮನೆಗೆ ಬಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಅವರು ಕೇಳಿದಂಥ ದಾಖಲಾತಿಗಳು ಆಧಾರ್ ಕಾರ್ಡ್, ವೋಟರ್ ಐ ಡಿ, ನಿಮ್ಮ ಕರೆಂಟ್ ಬಿಲ್ ಇವು ನೀಡಿದಾಗ ನಿಮ್ಮ ಗೃಹ ಜ್ಯೋತಿ ಈ ಒಂದು ಯೋಜನೆ ಪರಿಪೂರ್ಣ ಸಮೀಕ್ಷೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಬಂದಂಥವ್ರಿಗೆ ನೀವು ಕೂಡ ಸಹಕಾರ ನೀಡಿ ಈ ಒಂದು ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ಳೋಣ.